ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಉದ್ಘಾಟಕರೇ ಹಾಗೂ ಈ ಒಂದು ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಶ್ರೀಯುತ ಪ್ರಸನ್ನ ಕುಮಾರ್, ಶ್ರೀಮತಿ ಮಮತಾರವರೇ ಹಾಗೂ ಶ್ರೀಯುತ ತಿಪ್ಪೇಶ್ ಜಂಟಿ ನಿರ್ದೇಶಕರು ಮತ್ತು ಪುಷ್ಪಾ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅಭಿನಂದನಾ ನುಡಿಗಳನ್ನು ಆಡಿರ್ತಕ್ಕಂಥ ಶ್ರೀಯುತ ರಘುವೀರ್ ಅವರೇ, ನಮ್ಮ ಗುರುಪ್ರಸಾದ್ ಸರ್ ಅವರೇ ಹಾಗೂ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿ ಬಂಧುಗಳೇ, ನಮ್ಮೆಲ್ಲ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಮುಖ್ಯ ಶಿಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಹಲವಾರು ಜನರು ಸಾಹೇಬರನ್ನು ಕುರಿತು ಮಾತಾಡಿದ್ದಾರೆ. ಈಗ ಇಷ್ಟೊಂದು ಎತ್ತರಕ್ಕೆ ಈ ಒಂದು 60 ವರ್ಷದ ವಯೋಮಿತಿಯಲ್ಲಿ ಶ್ರೀಯುತ ಪ್ರಸನ್ನ ಕುಮಾರ್ ಅವರು ರಾಜ್ಯದ ಅತ್ಯುನ್ನತ ಹುದ್ದೆಗೆ ಇರಲಿಕ್ಕೆ ಇನ್ನೊಂದು ಕಾರಣ ಇದೆ. ನಾನು ಅವರ ಸೋದರಳಿಯನಿಗೆ ನಮ್ಮ ಮಗಳು ಕೊಟ್ಟಿದ್ದೀನಿ. ಆಯುಕ್ತರ ಕಚೇರಿಯಲ್ಲಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಒಂದು ದಿನ ಕಾದು ಬಂದೀನಿ. ಕಮಿಷನರ್ ಜೊತೆಗೆ ಮೀಟಿಂಗಲ್ಲಿದ್ದಾರೆ, ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡೋಂಗಿಲ್ಲ. ಕೊನೆಗೆ ಮೆಸೇಜಲ್ಲೇ ಮಾತಾಡಿಕೊಂಡು ಕೊನೆಗೆ 6:30ಗೆ ಬಂದರು. 6:30ಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇಂತಹ ಯಾವುದೇ ಸಂಬಂಧಗಳಿಂದ ದೂರ ಇದ್ದುಬಿಟ್ಟು ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ತಮ್ಮ ಸೇವಾವಧಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಸೇವೆಯನ್ನು ಕೈಗೊಂಡಂಥ ಪ್ರಾಮಾಣಿಕ ದಕ್ಷ ಅಧಿಕಾರಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತದೆ. ಜೊತೆಗೆ ನಮ್ಮ ಹರಿಹರ ತಾಲೂಕಿನಲ್ಲಿ ಅವರು ಶಿಕ್ಷಣಾಧಿಕಾರಿಗಳಿದ್ದಾಗ 2006 ಮತ್ತು 2007ನೇ ವರ್ಷದಲ್ಲಿ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ KSQAOO ಅಂತಕ್ಕಂಥ ಒಂದು ಮೌಲ್ಯಾಂಕನದಲ್ಲಿ ನನ್ನ ದೇವರಬೆಳಕೆರೆ ಕ್ಲಸ್ಟರ್ ಇಡೀ ರಾಜ್ಯಕ್ಕೆ ಕಾರ್ಯನಿರ್ವಹಣೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಇಡೀ ನಮ್ಮ 30 ಶಾಲೆಗಳ SDMC ಅಧ್ಯಕ್ಷರನ್ನು, ಮುಖ್ಯ ಶಿಕ್ಷಕರನ್ನು, ಸಂಬಂಧಪಟ್ಟಂಥ CRP, BRP, BRCಗಳನ್ನು, APC, DOPC ಎಲ್ಲರನ್ನೂ ಕೂಡ, ಈವನ್ DDPI ಸಾಹೇಬರನ್ನು ಕೂಡ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿಗೆ ಬಸ್ ಮಾಡಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಬಸವರಾಜ ಹೊರಟ್ಟಿ ಅವರು ಶಿಕ್ಷಣ ಮಂತ್ರಿಗಳು, ಅವರ ಒಂದು ಉಪಸ್ಥಿತಿಯಲ್ಲಿ ನಮಗೆ ಹೈಟೆಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅಲ್ಲಿ ಒಂದು 60 ಜನ ಹೋದಂಥ ಬಸ್ನಲ್ಲಿ ಹೋದಂಥವರಿಗೆ ಒಂದು ದಿನ ಹಾಲ್ಟ್ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಒಳ್ಳೆಯ ಆತಿಥ್ಯ ನೀಡಿಬಿಟ್ಟು ಆ ಒಂದು ಮೌಲ್ಯಾಂಕನ ವರದಿಯ ಬಿಡುಗಡೆ ಸಮಾರಂಭದಲ್ಲಿ ನನ್ನ ಸಹೋದರ SR ಮಠ್ ಮತ್ತು ನನ್ನ ಜೊತೆಗೂಡಿಬಿಟ್ಟು ಆ ವರದಿಯನ್ನು ಕಾರ್ಯನಿರ್ವಹಣೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡ್ಕೊಂಡಿದ್ದಕ್ಕೆ ಅದೇ ಒಂದು ವೇದಿಕೆಯಲ್ಲಿ ಆ ಸಮಾರಂಭದಲ್ಲಿ ಆ ಒಂದು ವರದಿಯನ್ನು ಬಿಡುಗಡೆಗೊಳಿಸಿದರು. ಅದು ಇವತ್ತು ಕೂಡ ನನಗೆ ನೆನಪಿದೆ. ಹೀಗೆ ಹಲವಾರು ನಿಟ್ಟಿನಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇವತ್ತು ರಾಜ್ಯ ಮಟ್ಟದ ಉನ್ನತ ಸ್ಥಾನಕ್ಕೇರಿ ಇವತ್ತು ನಿವೃತ್ತರಾಗಿದ್ದಾರೆ. ಅವರ ಒಂದು ನಿವೃತ್ತಿಯ ಅವಧಿ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಮುಂದೆ ಸುಖ ಜೀವನ ನಡೆಸಲಿ ಅಂತಕ್ಕಂಥ ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಜೊತೆಗೆ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ ತಿಪ್ಪೇಶಪ್ಪ ಸರ್ ಅವ್ರ ಬಗ್ಗೆನೂ ಒಂದು ನಿಮಿಷ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇದೇ ದೇವರಬೆಳಕೆರೆ ಶಾಲೆಯಲ್ಲಿ ಬಾಮುಷಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಸ್ವಲ್ಪ ಕಣ್ಣು ಲೇಸರ್ ಆಗಿತ್ತು. ಸ್ಪೆಕ್ಟ್ ಹಾಕೊಂಡ್ಬಿಟ್ಟು ನಾನು SSA ಕ್ಯಾಸ್ ಬುಕ್ ಬರಿತಾ ಇದ್ದೆ. ಬರಿತಾ ಇದ್ದೀನಿ. ಅವ್ರು ಬಂದು ನಿಂತ್ಕೊಂಡು 2-3 ನಿಮಿಷ ಆಗಿದೆ ನನ್ನ ಮುಂದೆ. ನಾನು ಬಿಡು ಅಸಿಸ್ಟೆಂಟ್ ಟೀಚರ್ ಬರ್ತಾ ಇರ್ತಾರೆ, ಯಾರಾದರೂ ಹೋಗ್ತಾ ಇರ್ತಾರಂತ ಬಗ್ಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಲೋ ಅಂದರು. ಚೆಂಡು ಹೊತ್ತು ನೋಡ್ತೀನಿ ಸರ್. ನಾನು ಅವಾಗ ಫರ್ಗ್ಯೂ ಕೇಳಿದೆ ಅವ್ರನ್ನ, ಸಾರಿ ಸರ್ ಹಿಂಗಾಗಿದೆ ಇರಲಿ ಸಂತೋಷ, ವಯಸ್ಸಾದ ಮೇಲೆ ಇದ್ದದ್ದಪ್ಪ, ಶುಗರು ಇಂದ ಇವೆಲ್ಲ ಎಫೆಕ್ಟ್ ಆಗ್ತದೆ, ನಾನು ಕೂಡ ಶುಗರ್ನಿಂದ ಬಳಲ್ತಾ ಇದ್ದೀನಿ, ಟೇಕ್ ಇಟ್ ಈಸ್ ಈಸಿ ಅಂತ ಹೇಳಿ 10 ನಿಮಿಷ ಮಾತಾಡಿ ಕೂತ್ಕೊಂಡು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿ ಮುಂದಿನ ಶಾಲೆಗೆ ಹೋಗಿದ್ದರು. ಅಂತಹ ಒಬ್ಬ ಅಧಿಕಾರಿ ಇವತ್ತು ನಮ್ಮೆಲ್ಲರ ಮುಂದೆ ಇವತ್ತು ಅಭಿನಂದನೆಗಳನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಅವರ ನಿವೃತ್ತಿ ಜೀವನವೂ ಕೂಡ ಸುಖಮಯವಾಗಿರಲಿ ಅಂತಕ್ಕಂಥ ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವೇಳೆ ಆಗಿದೆ. ಈ ಕೆಲವೇ ನಿಮಿಷಗಳಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.